ಶಾಲೆನಲ್ಲಿ ಅಂದರೆ ನೋಡಿ ಈ ರೀತಿ ಅಲಂಕಾರಕ್ಕೋಸ್ಕರ ಅಂದರೆ ಒಂದು ವೇದಿಕೆ ಅಲಂಕಾರಕ್ಕೋಸ್ಕರ ಈ ರೀತಿಯಾಗಿ ಎಲ್ಲವನ್ನು ರೆಡಿ ಮಾಡಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು, ನಾನು ಅವಾಗಲೇ ತೋರಿಸಿದ್ನಲ್ಲ, ಈ ರೀತಿಯಾಗಿ ಅಲಂಕಾರವನ್ನು ಮಾಡ್ತಾ ಇದ್ದಾರೆ. ನೋಡಿ ಮಕ್ಕಳೆಲ್ಲರೂ ತುಂಬ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಅಷ್ಟಲ್ಲದೆ ಇಲ್ಲೆಲ್ಲ ಮಾಡಿಟ್ಟಿದ್ದಾರೆ, ನೀವು ನೋಡ್ತಾ ಇರ್ಬೋದು, ಈ ಕಡೆಗೆಲ್ಲ ಕಾಣಿಸ್ತಾ ಇದೆ. ಬನ್ನಿ ಈಗ ಕಲಾ ವಿಭಾಗಕ್ಕೆ ಹೋಗೋಣ. ಅಂದರೆ ಕಲಾ ಶಿಕ್ಷಕರು ಏನು ಮಾಡ್ತಾ ಇದ್ದಾರೆ ನೋಡಿ, ಎಲ್ಲ ತಯಾರಿಯನ್ನು ನಡೆಸ್ತಾ ಇದ್ದಾರೆ. ರಾಷ್ಟ್ರೋತ್ಸವದ ಸಲುವಾಗಿಯೇ ಇಲ್ಲೆಲ್ಲ ತಯಾರಿಯನ್ನು ನಡೆಸ್ತಾ ಇರುವಂಥದ್ದು. ಮಕ್ಕಳೆಲ್ಲರೂ ಕೂಡ ತುಂಬ ಕುತೂಹಲದಿಂದ ನೋಡಿ, ಇವರೇ ನಮ್ಮ ಸಿದ್ದೇಶ್ ಗುರುಜಿ ಅಂತ. ನಮಸ್ತೆ ಸಿದ್ದೇಶ್ ಗುರುಜಿ. ನಮಸ್ತೆ. ಹೇಗೆಲ್ಲ ನಡೀತಾ ಇದೆ ತಯಾರಿ? ರಾಷ್ಟ್ರೋತ್ಸವದ ತಯಾರಿ ಹೇಗೆ ನಡೀತಾ ಇದೆ? ಹೌದಾ, ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡ್ತಾ ಇದ್ದೀರಾ. ಇದೇನಿದು, ಇದು ಮಾಡಿಟ್ಟಿದ್ದೀರಲ್ಲ, ನೀವೆಲ್ಲ ನೋಡ್ತಾ ಇರ್ಬೋದು, ಇಲ್ಲೆಲ್ಲ ಮಾಡಿಟ್ಟಿದ್ದಾರೆ ನೋಡಿ. ಇದೇನು ಗುರುಜಿ ಇದು? ಆರ್ಚ್ ಮಾಡೆಲ್ ಇದು ನೋಡಿ, ಸ್ಟೇಜ್ ಡೆಕೋರೇಷನಿಗೆ ಮಾಡ್ತಾ ಇದ್ದಾರೆ ನೋಡಿ. ಮಕ್ಕಳೆಲ್ಲರೂ ಕೂಡ ತುಂಬ ಕುತೂಹಲದಲ್ಲಿ ಮಾಡ್ತಾ ಇದ್ದಾರೆ. ನೋಡ್ತಿರ್ಬೋದು, ನೀವೆಲ್ಲ ಕಾಣಿಸ್ತಾ ಇದೆ ಇಲ್ಲಿ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ನಿಜವಾಗ್ಲೂ ಕೂಡ ನಮ್ಮ ರಾಷ್ಟ್ರೋತ್ಸವ ಎಷ್ಟು ವೈಭವದಾಗಿ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಮಾಡ್ತಾ ಇದ್ದಾರೆ. ಮಕ್ಕಳೆಲ್ಲ ನೋಡಿ, ಎಲ್ಲ ನೋಡ್ತಾ ಇರ್ಬೋದು, ನೀವು ಕಾಣಿಸ್ತಾ ಇದೆ ಇಲ್ಲಿ ನೋಡಿ. ರಾಷ್ಟ್ರೋತ್ಸವ ಎನ್ನುವಂಥ ಒಂದು ನೇಮನ್ನು ಬರೆಯೋದ್ರ ಮೂಲಕ ಅಂದರೆ ಥರ್ಮಾಕೋಲನ್ನು ಬಳಸ್ಕೊಂಡ್ಬಿಟ್ಟು ಒಂದು ಇದರಲ್ಲಿ ಮಾಡ್ತಾ ಇದ್ದಾರೆ, ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ನೋಡಿ. ಮಕ್ಕಳೆಲ್ಲರೂ ಕೂಡ ಅಂದರೆ ಮಕ್ಕಳೆಲ್ಲರೂ ಏನು ಮಾಡ್ತಾ ಇದ್ದಾರೆ, ತರಗತಿಯನ್ನು ಬಿಟ್ಟು ಯಾವುದಾದ್ರೂ ಕಲಾ ಪೀರಿಯಡ್ ಇದ್ದಾಗ ಮಾತ್ರ ಬಂದು ಈ ರೀತಿ ವರ್ಕನ್ನಾಗೆ ಸಹಾಯ ಮಾಡ್ತಾ ಇದ್ದಾರೆ ಗುರುಜಿಗೆ. ತಮ್ಮ ತರಗತಿಯನ್ನು ತಾವು ಅಟೆಂಡ್ ಮಾಡ್ತಾ ಇದ್ದಾರೆ, ಜೊತೆಗೆ ತಮ್ಮ ಒಂದು ಫ್ರೀ ಸಮಯದಲ್ಲಿ ಬಂದುಬಿಟ್ಟು ಈ ರೀತಿ ಗುರುಜಿಗೆ ಸಹಾಯವನ್ನು ಮಾಡ್ತಾ ಇದ್ದಾರೆ. ನೀವೆಲ್ಲ ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಗುರುಜಿ. ತುಂಬ ಚೆನ್ನಾಗಾಗಲಿ, ರಾಷ್ಟ್ರೋತ್ಸವ ತುಂಬ ಚೆನ್ನಾಗಾಗಲಿ, ವಿಜೃಂಭಣೆಯಿಂದ ಕಾರ್ಯಕ್ರಮ ನೆರವೇರಲಿ ಅಂತೇಳಿ ನಾವೆಲ್ಲರೂ ಕೂಡ ತುಂಬ ಕುತೂಹಲದಿಂದ ಕಾಯ್ತಾ ಇದ್ದೀವಿ. ಇವರೆಲ್ಲರೂ ಕೂಡ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ ರಾಷ್ಟ್ರೋತ್ಸವದಲ್ಲಿ. ನೀವು ಇಲ್ಲಿ ನೋಡ್ತಾ ಇದ್ದೀರಲ್ವ, ಥರ್ಮಾಕೋಲಿಂದ ಮಾಡಿದ್ದಾರೆ. ಇದು ಒಂದು ಆರ್ಚ್ ಶೇಪ್ ಇರುವಂಥ ಒಂದು ವೇದಿಕೆಗೋಸ್ಕರನೇ ಈ ಒಂದು ಆರ್ಚ್ ಮಾಡಿರುವಂಥದ್ದು. ವೇದಿಕೆ ಅಲಂಕಾರ ತುಂಬ ಸುಂದರವಾಗಿ ಕಾಣಬೇಕು ಎನ್ನುವಂಥ ಉದ್ದೇಶದಿಂದ ನಮ್ಮ ಕಲಾ ಶಿಕ್ಷಕರಾದಂಥ ಸಿದ್ದೇಶ್ ಗುರುಜಿ ಅವರು ಮಾಡಿದ್ದಾರೆ. ಇಲ್ಲಿ ಕಸದಿಂದ ರಸವನ್ನು ತೆಗೆದು ಅನ್ನೋ ಮಾತಿದೆ ಅಲ್ವಾ, ಅದೇ ರೀತಿಯಾಗಿ ಇಲ್ಲಿ ನೋಡ್ತಾ ಇರ್ಬೋದು ನೀವು. ಇಲ್ಲಿ ಏನು ಮಾಡಿದ್ದಾರೆ ಅಂದರೆ ವೇಸ್ಟ್ ಅಂದರೆ ಯೂಸ್ ಮಾಡಲದೆ ಬಿಸಾಕುವಂತಹ ಒಂದು ರಟ್ಟುಗಳನ್ನು ತೊಗೊಂಡು ಈ ಅಲಂಕಾರ ಮಾಡಿರುವಂಥದ್ದು. ತುಂಬ ಸೊಗಸಾಗಿ ಮಾಡಿದ್ದಾರೆ. ಎಷ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಇದನ್ನು ನೋಡಿದ ತಕ್ಷಣ ಅನಿಸುತ್ತೆ ಎಷ್ಟು ಒಳ್ಳೆ ಕಲಾ ಶಿಕ್ಷಕರು ಈ ರೀತಿಯಾದಂಥ ಒಂದು ಕಲೆಯನ್ನು ಹೊಂದಿದ್ದಾರೆ ಅಂತ ನೋಡ್ತಾ ಹೋಗ್ಬೋದು. ಇನ್ನಿಲ್ಲಿ ಥರ್ಮಾಕೋಲಿಂದ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರ CBSE ಹಗರಿಬೊಮ್ಮನಹಳ್ಳಿ ಅಂತೇಳಿ ಬರೆದಿದ್ದಾರೆ. ಇದು ವಿಜಯನಗರ ಡಿಸ್ಟಿಕಲ್ಲಿ ಬರುತ್ತೆ. ಜೊತೆಗೆ ಇಲ್ಲಿ ಮಕ್ಕಳೆಲ್ಲರೂ ಕೂಡ ಇನ್ನೂ ಹೆಚ್ಚಿನ ತಯಾರಿಯನ್ನು ನಡೆಸ್ತಾ ಇದ್ದಾರೆ. ಅಂದರೆ ಬಂಟಿಂಗನ್ನು ರೆಡಿ ಮಾಡ್ತಾ ಇದ್ದಾರೆ. ಶಾಲಾ ಒಂದು ಆವರಣದ ಹೊರಗಡೆ ಏನು ಮಾಡ್ತಾ ಇದ್ದಾರೆ, ಬಂಟಿಂಗನ್ನು ಕಟ್ಟುವುದ್ರ ಮೂಲಕ ಈ ರೀತಿ ತಯಾರಿಯನ್ನು ಮಾಡ್ತಾ ಇದ್ದಾರೆ. ನೀವು ನೋಡ್ತಾ ಇರ್ಬೋದು, 8ನೇ ತರಗತಿಯ ವಿದ್ಯಾರ್ಥಿನಿಯರು ಇವರೆಲ್ಲರೂ ಕೂಡ ತುಂಬ ಕುತೂಹಲದಿಂದ ತುಂಬ ಸಂಭ್ರಮದಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅಷ್ಟಲ್ಲದೆ ಏನು ಮಾಡ್ತಾ ಇದ್ದಾರೆ, ಇಲ್ಲಿ ಹುಡುಗರು ಕೂಡ ತಮ್ಮ ಒಂದು ಕಾರ್ಯದಲ್ಲಿ ಪ್ರವೃತ್ತರಾಗಿದ್ದಾರೆ ಅಂತ ಹೇಳ್ಬೋದು. ತುಂಬ ಬಂಡಿಂಗಸ್ಸನ್ನೆಲ್ಲ ಮಾಡಿ ಇಲ್ಲೇ ತೋರಣದ ಥರ ಹಾಕಿಬಿಟ್ಟಿದ್ದಾರೆ. ಇಲ್ಲೆಲ್ಲ ಕಾಣ್ತಾ ಇರ್ಬೋದು, ಅವರೆಲ್ಲ ಒಂದು ಶಾಲಾ ಆವರಣದಲ್ಲಿ ಈ ರೀತಿ ತೋರಣದ ಥರ ಅಲ್ಲಿ ಹಾಕಬೇಕು ಅಂತೇಳ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ಈ ರೀತಿ ರೆಡಿ ಮಾಡ್ತಾ ಇದ್ದಾರೆ. ಅವರಿಗೆಲ್ಲ ಖುಷಿ ಇದೆ. ಕೇಳೋಣ ಬನ್ನಿ, ಮಾತಾಡ್ತಾರೆ, ಕೇಳೋಣ. ಹೇಗೆ ಅನ್ನಿಸ್ತಾ ಇದೆ ನಿಮಗೆಲ್ಲ ಇದು ಮಾಡ್ತಾ ಇದ್ದೀರಲ್ಲ? ತುಂಬಾ ಖುಷಿ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ತುಂಬಾ ಖುಷಿ ಆಗ್ತಾ ಇದೆ, ಅವರಿಗೆಲ್ಲ ಸಂಭ್ರಮದಿಂದ ಕಾಯ್ತಾ ಇದ್ದಾರೆ. 8ನೇ ತರಗತಿಯ ವಿದ್ಯಾರ್ಥಿನಿಯರು ನೋಡಿ ಎಷ್ಟು ತೋರಣಗಳನ್ನು ಮಾಡಿದ್ದಾರೆ. ಅವರೆಲ್ಲರೂ ಕೂಡ ನೋಡಿ ಈಗ ಮಾಡ್ತಾ ಇದ್ದಾರೆ. ಮಕ್ಕಳೆಲ್ಲರೂ ನೋಡಿ ಇಷ್ಟು ಒಂದು ಅಲಂಕಾರಿಕ ಒಂದು ಗೋಸ್ಕರನೇ ಮಾಡ್ತಾ ಇದ್ದಾರೆ. ಅಂದರೆ ರಾಷ್ಟ್ರೋತ್ಸವದ ಸಂಭ್ರಮ ತುಂಬಾ ವಿಜೃಂಭಣೆಯಿಂದ ನಡೀತಾ ಇದೆ ನಮ್ಮ ಶಾಲೆಯಲ್ಲಿ. ನೋಡ್ತಾ ಇರ್ಬೋದು, ಮಕ್ಕಳೆಲ್ಲರೂ ಕೂಡ ಎಷ್ಟು ಕುತೂಹಲದಿಂದ ತುಂಬ ಖುಷಿಯಾಗಿ ಮಾಡ್ತಾ ಇದ್ದಾರೆ. ರಾಷ್ಟ್ರೋತ್ಸವ ಕಾರ್ಯಕ್ರಮ ನಡೀತಾ ಇದೆ ನೋಡಿ. ಎಲ್ಲರೂ ಕೂಡ ಇವರು ಸ್ಟೇಜ್ 2 ಕೋಆರ್ಡಿನೇಟರು, ಸ್ಟೇಜ್ 1 ಕೋಆರ್ಡಿನೇಟರು, ಎಲ್ಲ ತಯಾರಿ ನಡೀತಾ ಇದೆ. ಇಲ್ಲೆಲ್ಲ ಮಕ್ಕಳೆಲ್ಲ ತಯಾರಿನ ಮಾಡ್ತಾ ಇದ್ದಾರೆ. ಜೊತೆಗೆ ಇಲ್ಲೆಲ್ಲ ಕೂಡ ಕಾರ್ಯಕ್ರಮದ ವೀಕ್ಷಣೆನ ಮಾಡ್ತಾ ಇದ್ದಾರೆ. ಇಲ್ಲೆಲ್ಲ ನೋಡ್ತಾ ಇರ್ಬೋದು, ಸೀಕ್ವೆನ್ಸ್ ವೈಸ್ ಕಾರ್ಯಕ್ರಮ ನಡೀತಾ ಇದೆ. ಮಕ್ಕಳೆಲ್ಲರೂ ಕುತೂಹಲದಿಂದ ಕಾರ್ಯಕ್ರಮನ ಮಾಡ್ತಾ ಇದ್ದಾರೆ. ಹೇಗೆ ನಡೆದಿರೋ ತಯಾರಿ ಇಲ್ಲ? ಈ ಎಲ್ಲ ತಯಾರಿಯ ನಡುವೆ ಮಕ್ಕಳಿಗೂ ಕೂಡ ತಯಾರಿಯನ್ನು ಮಾಡಿಸ್ತಾ ಇದ್ದಾರೆ. ವೇದಿಕೆಗೆ ಮಕ್ಕಳನ್ನು ಕರ್ಕೊಂಡ್ಬಂದ್ಬಿಟ್ಟು ತಯಾರಿಯನ್ನು ಮಾಡ್ತಾ ಇರುವಂಥದ್ದು ನೋಡಿ. ನೋಡ್ತಾ ಇರ್ಬೋದು ನೀವು,
ನೀವು ನೋಡ್ತಾ ಇರ್ಬೋದು. ಅಂದರೆ ದೀಪಗಳನ್ನೆಲ್ಲ ತೊಳೆದು ಅಲಂಕಾರಕ್ಕೋಸ್ಕರ ರೆಡಿ ಮಾಡ್ತಾ ಇದ್ದಾರೆ. ನಮ್ಮ ಶಾಲೆಯ ಆಯಕ್ಕ ರೇಖಾಮಕ್ಕ ಅಂತೇಳಿ, ಇವರು ಫಕೀರಮ್ಮಕ್ಕ ಅಂತೇಳಿ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಅಂದರೆ ನಮ್ಮ ರಾಷ್ಟ್ರೋತ್ಸವ ಕಾರ್ಯಕ್ರಮಕ್ಕೆ ದೀಪ ಪ್ರಜ್ವಲನ ಇರುತ್ತೆ, ಅದಕ್ಕೆಲ್ಲ ಕೂಡ ಇಲ್ಲಿ ಪಳಪಳ ಹೊಳೆಯೋ ಹಾಗೆ ಎಲ್ಲ ಒಂದು ದೀಪಗಳನ್ನು ತೊಳಿತಾ ಇದ್ದಾರೆ. ನೀವು ನೋಡ್ತಾ ಇರ್ಬೋದು, ಕಾಣಿಸ್ತಾ ಇದೆ. ಇವರು ನಮ್ಮ ಶಾಲೆಯ ಆಯಕ್ಕ ಇಲ್ಲೆಲ್ಲ ಅಲಂಕಾರಕ್ಕೋಸ್ಕರ ಹೂಗಳನ್ನೆಲ್ಲ ರೆಡಿ ಮಾಡ್ತಾ ಇದ್ದಾರೆ, ಅಂದರೆ ಫೋಟೋಗೆ ಹಾಕ್ಲಿಕ್ಕೋಸ್ಕರ. ಇಲ್ಲೆಲ್ಲ ನೋಡ್ತಾ ಇರ್ಬೋದು, ವೇದಿಕೆ ತುಂಬಾನೇ ವಿಜೃಂಭಣೆಯಿಂದ ಸಿದ್ಧತೆ ಆಗ್ತಾ ಇದೆ, ಕಾಣಿಸ್ತಾ ಇರ್ಬೋದು ನಿಮಗೆ. ಇಲ್ಲಿ ಚೇರ್ಗಳನ್ನೆಲ್ಲ ಅರೇಂಜ್ ಮಾಡಿಬಿಟ್ಟಿದ್ದೀವಿ. ಇನ್ನೇನು ಸಂಜೆ 5:00ವರೆಗೆ ಕಾರ್ಯಕ್ರಮ ಶುರುವಾಗುತ್ತೆ. ದಯವಿಟ್ಟು ನೀವು ನೋಡ್ತಾ ಇರಿ, ಕಾರ್ಯಕ್ರಮ ತುಂಬ ವಿಜೃಂಭಣೆಯಿಂದ ನೆರವೇರ್ಬೇಕಂತೇಳ್ಬಿಟ್ಟು ನಾವೆಲ್ಲರೂ ಕೂಡ ಏನು ಮಾಡ್ತಾ ಇದ್ದೀವಿ, ತುಂಬ ಉತ್ಸುಕತೆಯಿಂದ ನಾವೆಲ್ಲರೂ ಕೂಡ ತಯಾರಿಯನ್ನು ಮಾಡ್ತಾ ಇದ್ದೀವಿ. ನೋಡ್ತಾ ಇರ್ಬೋದು, ಇಲ್ಲಿ ಕೋಆರ್ಡಿನೇಟರ್ಸ್ ಎಲ್ಲ ಕೂತಿದ್ದಾರೆ, ಚರ್ಚೆ ಮಾಡ್ತಿದ್ದಾರೆ, ಯಾರ್ಯಾರಿಗೆ ಏನೇನು ಜವಾಬ್ದಾರಿ ಕೊಡಬೇಕಂತ ಚರ್ಚೆ ಮಾಡ್ತಾ ಇದ್ದಾರೆ. ಇವರು ನಮ್ಮ ಸ್ಟೇಜ್ 4 ಕೋಆರ್ಡಿನೇಟರ್ ನಾಗರಾಜ್ ಕೇಸರ್ ಅಂತ ಹೇಳ್ಬಿಟ್ಟು. ನಾಗರಾಜ್ ಗುರುಜಿ ನೋಡಿ, ಇವರು ನಾಗರಾಜ್ ಗುರುಜಿ ಅಂತ ಎಲ್ಲ ಸ್ಟೇಜ್ ಕೋಆರ್ಡಿನೇಟರ್ ಇವರೆಲ್ಲ ವರ್ಕ್ ಮಾಡಿಸ್ತಾ ಇದ್ದಾರೆ ನಿಂತ್ಕೊಂಡ್ಬಿಟ್ಟು ಎಲ್ಲರ ಹತ್ರನೂ. ಈಗ ಅವರು ನಮ್ಮ ಮಕ್ಕಳು ಪರ್ಫಾರ್ಮ್ ಮಾಡ್ತಾರಲ್ಲ, ಆ ಸಾಂಗ್ನೆಲ್ಲ ಪ್ಲೇ ಮಾಡುವಂಥವ್ರು ಇವರೆಲ್ಲರೂ. ಅಂದರೆ ಕಾರ್ಯಕ್ರಮ ತುಂಬ ವಿಜೃಂಭಣೆಯನ್ನು ನೆರವೇರ್ಬೇಕಂತೇಳ್ಬಿಟ್ಟು ಅವರೆಲ್ಲರೂ ಕೂಡ ಸಾಂಗನ್ನು ಎಲ್ಲ ಇನ್ಸ್ಟಾಲ್ ಮಾಡ್ಕೊಂಡಿದ್ದಾರೆ. ಈಗೇನು ಪರ್ಫಾರ್ಮೆನ್ಸಿಗೆ 5:00 ಏನು ಶುರುವಾಗುತ್ತಲ್ಲ ಕಾರ್ಯಕ್ರಮ, ಅದಕ್ಕೆಲ್ಲ ಕೂಡ ತುಂಬ ತಯಾರಿಯನ್ನು ನಡೆಸಿದ್ದಾರೆ. ಹೇಗೆ ಅನ್ನಿಸ್ತಾ ಇದೆ ನಿಮಗೆ ರಾಷ್ಟ್ರೋತ್ಸವ ಕಾರ್ಯಕ್ರಮ ಬಗ್ಗೆ? ಬಹಳ ಖುಷಿಯಾಗಿದೆ ಆ್ಯಂಡ್ ಫಸ್ಟ್ ಟೈಮ್ ಭಾಳ ಎಕ್ಸೈಟ್ಮೆಂಟಿಂದ ನಾವು ಕೂಡ ವೇಟ್ ಮಾಡ್ತಿದ್ವಿ. ನಿಮಗೂ ಕೂಡ ದಯವಿಟ್ಟು ಎಲ್ಲರೂ ನಿಮ್ಮ ಕುಟುಂಬ ಸಮೇತರಾಗಿ ಎಲ್ಲರೂ ಬನ್ನಿ. ನೋಡಿ, ಅವ್ರಿಗೂ ತುಂಬ ಖುಷಿಯಾಗಿದೆ. ಮೊದಲನೇ ವರ್ಷ ನಮ್ಮ ಶಾಲೆಯಲ್ಲಿ ರಾಷ್ಟ್ರೋತ್ಸವ ಕಾರ್ಯಕ್ರಮವನ್ನು ಅವರು ಭಾಗವಹಿಸ್ತಾ ಇದ್ದಾರೆ. ಅದರಲ್ಲಿ ನೀವು ನೋಡ್ತಾ ಇರ್ಬೋದು, ಎಲ್ಲರೂ ಕೂಡ ಕುತೂಹಲದಿಂದ ಕಾಯ್ತಾ ಇರಿ. ರಾಷ್ಟ್ರೋತ್ಸವ ಕಾರ್ಯಕ್ರಮ ತುಂಬ ವೈಭವದಿಂದ ನೆರವೇರಲಿ ಅಂತೇಳಿ ನಾವೆಲ್ಲರೂ ಕೂಡ ತುಂಬ ಖುಷಿಯಿಂದ ಉತ್ಸಾಹದಿಂದ ಪಾಲ್ಗೊಳ್ಳೋಣ.